ಎಚ್.ಡಿ. ದೇವೇಗೌಡರ ಅವರ ಕಣ್ಣೆದುರೇ ಜೀವ ಬಿಟ್ಟ ಪತ್ನಿ ಚೆನ್ನಮ್ಮ. ನಿನ್ನೆ 3:50 ವೇಳೆಗೆ ಮಣಿಪಾಲ್ ಆಸ್ಪತ್ರೆಗೆ ದೇವೇಗೌಡರು ಬಂದಿದ್ರು. ಈ ವೇಳೆ ವೈದ್ಯರಿಂದ ದೇವೇಗೌಡರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತಾ ಇತ್ತು. ವೈದ್ಯರು ಮಾಹಿತಿ ನೀಡುತ್ತಿರುವಾಗಲೇ ಚೆನ್ನಮ್ಮಗೆ ಹೃದಯಾಘಾತವಾಗಿದೆ. ಹೃದಯಾಘಾತದ ವೇಳೆ ಚೆನ್ನಮ್ಮರನ್ನೇ ನೋಡುತ್ತಿದ್ದ ದೇವೇಗೌಡರು ಕೊನೆಯ ಕ್ಷಣದಲ್ಲಿ ನಡೆದ ಘಟನೆಯ ಬಗ್ಗೆ ವಿವರಿಸಿದ್ದಾರೆ ಡಾಕ್ಟರ್ ಮಂಜುನಾಥ್. ಆಸ್ಪತ್ರೆಗೆ ದೇವೇಗೌಡರು ತೆರಳಿರ್ತಾರೆ ಚೆನ್ನಮ್ಮರನ್ನ ನೋಡಬೇಕು ಅಂತ. ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲೇ ಅವರಿಗೆ ಹೃದಯಾಘಾತ ಆಗಿದೆ. ಆಗ ಡಾಕ್ಟರ್ ಒಟ್ಟಿಗೆ ಮಾತಾಡ್ತಾ ಚೆನ್ನಮ್ಮರನ್ನೇ ನೋಡ್ತಿರ್ತಾರೆ ಎಚ್.ಡಿ. ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆ ಟ್ರೀಟು ಬಿ.ಪಿ ಎಲ್ಲ ಚೆನ್ನಾಗಿದೆ ನೋಡಿ. ಆವಾಗಲೇ ನಡೆಯುತ್ತೆ ಇದಾಗಲೇ ಅವರು ಅವರಿಗೆ ಪ್ರಜ್ಞೆ ಇರಬೇಕು. ಅದೇನೋ ಸಮ್ ಡಿವೈನ್ ಸಮ್ ಥರ್ಡ್ ನ್ಯೂಟ್ರಿಷನ್ ಅಲ್ಲಿ ಈ ಹೋಬಲ್ ತಡಿ ಅಣ್ಣ ಹೋಬಂಬಳ್ಳಿ ಇಲ್ಲ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆ ಟ್ರೀಟು ಬಿ.ಪಿ ಎಲ್ಲ ಚೆನ್ನಾಗಿದೆ ನೋಡಿ. ಆವಾಗಲೇ ನಡೆಯುತ್ತೆ. ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಈಗ ಸಕಲ ಸಿದ್ಧತೆ ನಡೀತಾ ಇದೆ ಶಾಲಾ ಮೈದಾನದಲ್ಲಿ. ನಮ್ಮ ಪ್ರತಿನಿಧಿ ಸುರೇಶ್ ಅಲ್ಲಿಂದ ನೇರ ಸಂಪರ್ಕದಲ್ಲಿ ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಈಗ 9 ಗಂಟೆಯ ನಂತರದಲ್ಲಿ ಶಾಲಾ ಮೈದಾನದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಏರ್ಪಾಡಾಗಿದೆ. ಯಾವ ರೀತಿಯ ಸಿದ್ಧತೆಗಳಲ್ಲಾಗಿದೆ, ಇದ್ರ ಬಗ್ಗೆ ನೀವು ತಿಳಿಸೋದಾದ್ರೆ? ಅಮೃತ, ಇದೀಗ ದೇವೇಗೌಡರ ನಿವಾಸದಿಂದ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಇನ್ನು ಕೆಲವೇ ಹೊತ್ತಿನಲ್ಲಿ ತೆಗೆದುಕೊಂಡು ಬರಲಾಗುತ್ತೆ. ಇಲ್ಲಿ ಕಾರ್ಮೆಲ್ ಶಾಲೆಯ ಒಂದು ಮೈದಾನದಲ್ಲಿ, ಬೃಹತ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನನ್ನ ಹಿಂದೆ ಇರುವಂತಹ ಈ ಭಾಗದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅದರ ಜೊತೆಯಲ್ಲಿ ಅವರ ಕುಟುಂಬಸ್ಥರು ಕುಳಿತುಕೊಳ್ಳೋದಕ್ಕೆ ಮತ್ತು ಬರುವಂತಹ VIP-ಗಳು ಅವರೆಲ್ಲರೂ ಕೂಡ ಕುಳಿತುಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಾಜಿ ಪ್ರಧಾನಿಗಳ ಧರ್ಮಪತ್ನಿ ಆಗಿರುವಂತಹ ಕಾರಣದಿಂದಾಗಿ ಸಾಕಷ್ಟು ಜನ ಸಾರ್ವಜನಿಕರು, JDSನ ಕಾರ್ಯಕರ್ತರು ಮತ್ತು ಅವರ ಹುಟ್ಟೂರಿನಿಂದ ಕೂಡ ಒಂದಷ್ಟು ಜನ ಕುಟುಂಬಸ್ಥರು, ಅಭಿಮಾನಿಗಳು ಎಲ್ಲರೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಸುಮಾರು 2 ಗಂಟೆಗಳ ಕಾಲ ಒಂದು ಅಂತಿಮ ದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿಯಾದಂತಹ ಗದ್ದಲ, ನೂಕುನುಗ್ಗಲು ಆಗದ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಈ ಒಂದು ಅಂತಿಮ ದರ್ಶನದ ಕಾರ್ಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇಲ್ಲಿಂದ ಸುಮಾರು 11ರಿಂದ 12 ಗಂಟೆಯ ಒಳಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ನೇರವಾಗಿ ನೆಲಮಂಗಲ, ಕುಣಿಗಲ್, ಚನ್ನರಾಯಪಟ್ಟಣ ಮಾರ್ಗವಾಗಿ ಹೊಳೆನರಸೀಪುರದ ಎಚ್.ಡಿ. ರೇವಣ್ಣ ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ದಾರಿಯುದ್ದಕ್ಕೂ ಅಲ್ಲಲ್ಲಿ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇರೋದರಿಂದ ಅಲ್ಲಲ್ಲಿ ಅಂತಿಮ ದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೂ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇನ್ನು ಕೆಲವೇ ಹೊತ್ತಿನಲ್ಲಿ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಈ ಒಂದು ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. ಅದರ ಜೊತೆಯಲ್ಲಿ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. 2 ಗಂಟೆಗಳ ಕಾಲ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಈ ಭಾಗದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅಮೃತ, ಓಕೆ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.